ಹಾಯ್ ಫ್ರೆಂಡ್ಸ್, ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಹಾಸನ ಸೈಡು 4 ದಿವಸದಿಂದ ಮಳೆ ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾಯಿದೆ. ನಿಮ್ಮ ಸೈಡು ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ನನ್ನ ಸಿಂಪಲ್ ಪೂಜೆ ಹೀಗಾಗಿತ್ತು. ಇದು ಮಂಗಳವಾರ ಲಾಗಾಗಿರುತ್ತೆ. ನಮ್ಮ ಮಾವರಿಗೂ ನಮ್ಮ ಮನೆಯವ್ರಿಗೂ ಕೂಡ ಕಾಫಿ ಕೊಟ್ಟು ಇವಾಗ ನಿಮಗೊಂದು ರೆಸಿಪಿ ತೋರಿಸ್ತೀನಿ, ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಡುಬು. ಇದನ್ನು ನಾನು ಒಂದು 4 ಲೋಟದಷ್ಟು ಅಕ್ಕಿನ ಮಿಕ್ಸಿಲಿ ರವೆ ಥರ ಹೊಡ್ಕೊಂಬಿಟ್ಟು ಅದಕ್ಕೆ ನಾನು ಜೀರಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ. 4 ಲೋಟದಷ್ಟು ಹೊಡ್ಕೊಂಡ್ರೆ ಸಾಕು. ಅದಕ್ಕೆ ಜೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೀರಿಗೆ ಮಿಕ್ಸ್ ಮಾಡಿಬಿಟ್ಟು ಅದು ನೀಟಾಗಿ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಬೇಕು. ಇಲ್ಲಿ ನೀರು ಕಾಯೋಕ್ಕೆ ಇಡ್ತಾಯಿದ್ದೀನಿ. ನಾವು ಮುದ್ದೆ ಟೈಪ್ ಮಾಡ್ಕೋಬೇಕು. ಈಗ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಇದಕ್ಕೆ ನಾನು 1 ಚಮಚದಷ್ಟು ನೀರು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಆದರೆ ಸಾಕು. ಅದಕ್ಕೆ ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿದ್ವಲ್ಲ, ಆ ರವೆನ ನಾನು ನೀರಲ್ಲಿ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು ಕುದಿ ಬರಬೇಕು. ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನ ತಿರುಗಿಬಿಟ್ಟು ಅದನ್ನ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಇಂಥದ್ದೆಲ್ಲ ನಾನು ಒಲೆಯಲ್ಲೇ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಗಿನ ಕಾಲದಲ್ಲಿ ಒಲೆಯಲ್ಲಿ ಊಟ ತಿಂದೇ ಚೆನ್ನಾಗಿದ್ದರು. ಇವಾಗ ಗ್ಯಾಸಲ್ಲಿ ತಿಂದೇ ಏನೇನೋ ಕಾಯಿಲೆಗಳು ನಮಗೆ ಬರ್ತಾಯಿದೆ. ನೋಡ್ತಾ ಇದ್ದೀರಾ, ಈ ರೀತಿ ಕುದಿ ಬರಬೇಕು. ನಾವು ಮುದ್ದೆ ಟೈಪ್ ಮಾಡ್ತೀವಲ್ಲ ಆ ರೀತಿಯೇ ಇದು. ನಾನು ಇವಾಗ ಕುದಿ ಬಂದಮೇಲೆ ಅದನ್ನ ರವೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಜೀರಿಗೆನೂ ಮತ್ತು ರವೆನೂ, ಅದನ್ನು ಈಗ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಇದು ಕಾಂಬಿನೇಷನ್ ಆಗಿ ನಿಮಗೆ ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಮತ್ತು ಪಲ್ಯ ಇರ್ಬೋದು, ಎಲ್ಲದೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದು ಸ್ವಲ್ಪ ಹೊತ್ತು ಅದು ಈಗ ನೀಟಾಗಿ ಬೇಯಬೇಕು. ಮುದ್ದೆನ ನಾವು ಯಾವ ಥರ ಬೇಯಿಸ್ಕೊತೀವೋ ಆ ಥರನೇ ಅದನ್ನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಬಿಟ್ಟು ನೀಟಾಗಿ ಒಂದು ಸ್ವಲ್ಪನೂ ಗಂಟು ಬರ್ದಿರೋ ಥರ ನೀಟಾಗಿ ತಿರುಗಬೇಕು ಮುದ್ದೆನ. ನಾನು ಈ ಥರ ಎಲ್ಲ ತಿರುಗೋದಿದ್ರೆ ನಮ್ಮ ಮಾವನವರೇ ಮಾಡ್ತಾರೆ. ನಾನು ಇಬ್ಬರು ಸೇರಿಕೊಂಡು ಈ ಥರ ಎಲ್ಲರೂ ಗಡ್ಬು ಮಾಡ್ತಾಯಿದ್ರೆ ನಾವು ಇಬ್ಬರು ಸೇರಿಕೊಂಡೇ ಮಾಡೋದು. ನಮ್ಮ ಮಾವನವರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು. ನೋಡ್ತಾ ಇದ್ದೀರಾ, ನೀಟಾಗಿ ತಿರುಗಬೇಕು. ಒಂಚೂರು ಗಂಟು ಬರ್ದಿರೋ ಥರ ತಿರುವಿ ನಾವು ನೀಟಾಗಿ ನಾದಿ ತಿರುಗ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಬ್ಬರು ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ತಾರೆ. ಅದೆಲ್ಲ ಆ್ಯಡ್ ಮಾಡಿ ನಿಜವಾಗ್ಲೂ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾವು ಆ್ಯಡ್ ಮಾಡಿಲ್ಲ. ನಾವು ಈ ಥರನೇ ಮಾಡೋದು ಕಡುಬನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಲೆನಾಡು ಸೈಡು ಕೂಡ ಇದು ತುಂಬ ಜಾಸ್ತಿ ಮಾಡ್ಕೊಂಡು ತಿಂತಾರೆ. ಮಲೆನಾಡು ಸೈಡು ಫೇಮಸ್ಸೇ ಇದು. ನಮ್ಮ ಹಾಸನ ಸೈಡಿನವ್ರಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ಮಾಡ್ಕೊಂಡು ತಿಂತಾರೆ. ನಾನು ನಮ್ಮ ಮಾವನವರು ಕಟ್ಟಿ ಹಾಕ್ತಿದ್ದೀವಿ. ಒಬ್ಬರೇ ಆದರೆ ಆಗೋಲ್ಲ, ಬೇಗ ತಣ್ಣಗಾಗುತ್ತೆ ಅಂತ. ಅದು ಬಿಸಿ ಇದ್ದಾಗಲೇ ನಾವು ಬೇಗ ಕಟ್ಟಬೇಕು. ಆದರೆ ನೀಟಾಗಿ ಅದು ಕಟ್ಟೋಕ್ಕೆ ಹದ ಸಿಗೋಲ್ಲ ನಮಗೆ. ಇಡ್ತಾಯಿದ್ದೀನಿ. ಕಡಿಮೆ ಇಟ್ಬಿಟ್ಟು ನೀಟಾಗಿ ಅದನ್ನು ಒಂದೊಂದೇ ಅಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ತೂತ ಥರ ಕಾಣ್ತಿದೆ, ಅದಕ್ಕೆಲ್ಲ ನೀಟಾಗಿ ಅದಕ್ಕೆ ಸ್ಟೀಮ್ ತಾಕೋ ಥರ ನೀಟಾಗಿ ಜೋಡಿಸ್ಬೇಕು. ಎಲ್ಲ ಗುಡ್ಡೆಯಾಗಿ ಜೋಡಿಸ್ಕೋಬೇಡಿ. ಅದು ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ಇದನ್ನು ನಾವು ಒಂದು ಅರ್ಧ ಗಂಟೆನಾದ್ರು ನೀಟಾಗಿ ಬೇಯಿಸ್ಕೋಬೇಕು. ನಿಜವಾಗ್ಲೂ ಒಲೆಯಲ್ಲಿ ಮಾಡಿದವ್ರಿಗೆ ಅಡುಗೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ಇವಾಗೆಲ್ಲ ಮಾಡಲ್ಲ ಒಲೆಯಲ್ಲಿ ಯಾರು, ಈಗ ಎಲ್ಲ ಗ್ಯಾಸಲ್ಲೇ ಮಾಡೋದು. ನಾನು ಇಂಥವೆಲ್ಲ ರೊಟ್ಟಿ ಆಗಲಿ, ಕಡುಬಾಗಲಿ, ಇಡ್ಲಿ ಆಗಲಿ ಎಲ್ಲ ನಾನು ಒಲೆ ಮೇಲೆ ಮಾಡೋದು. ನಮ್ಮ ಮನೆ ಒಳಗಡೆನೇ ಒಲೆ ಇರೋದು ಕಾರಣದಿಂದ ನಾನು ಒಲೆ ಮೇಲೆ ಮಾಡ್ತೀನಿ. ಅದನ್ನ ಈಗ ಒಂದು ಅರ್ಧ ಗಂಟೆ ನಾವು ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು. ಅದು ಅರ್ಧ ಗಂಟೆ ಬೆಂದರೆ ಅದು ಕಡುಬು ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಚಿಕನ್ ಸಾರು ಜೊತೆಗಂತೂ ಮಸ್ತ್ ಕಾಂಬಿನೇಷನ್ನು. ಸೂಪರಾಗಿ ಅಂದರೆ ಸೂಪರಾಗಿರುತ್ತೆ. ನಮ್ಮ ಹಾಸನ ಸೈಡ್ ಇರೋರಿಗೆ, ಮಲೆನಾಡು ಸೈಡ್ ಇರೋರಿಗೆ ಎಲ್ಲರಿಗೂ ಫೇವ್ರೆಟ್ ಆಗಿರೋ ರೆಸಿಪಿ ಇದು. ಈಗ ನಮ್ಮ ಮನೆಯವರು ಎಲ್ಲೋ ಹೋಗಿದ್ರು, ಬಂದರು. ನನ್ನ ಮಗ ನೋಡಿ ನಮ್ಮ ಮನೆಯವ್ರು ಇದ್ಬಿಟ್ರೆ ಅವನಿಗೆ ಏನೋ ಒಂಥರ ಖುಷಿ. ನಿಜವಾಗ್ಲೂ ನನ್ನ ಜೊತೆ ಅಷ್ಟು ಇರ್ತಾನೋ ಇಲ್ವೋ, ನಮ್ಮ ಮನೆಯವ್ರಂದರೆ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಇಲ್ಲಿ ಚಿಕನ್ ಸಾರು ಕೂಡ ರೆಡಿ ಆಗ್ತಾಯಿದೆ. ನಾನು ಚಿಕನ್ ಸಾರು ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ಹಾಗಾಗಿ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಚಳಿಗೆ ಮಳೆ ಬೇರೆ ಬರ್ತಿತ್ತಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವತ್ತು ಚಿಕನ್ ತಂದಿದ್ರು ನಮ್ಮ ಮನೆಯವ್ರು. ಅದಕ್ಕೋಸ್ಕರ ನಾನು ಕಡುಬು ಮಾಡಿದೆ, ನಿಮಗೂ ತೋರಿಸಿರಾಗುತ್ತೆ ಅಂತ. ಇಲ್ಲಿ ನನ್ನ ಮಗುಗೆ ನಮ್ಮ ಮನೆಯವರು ಊಟ ಮಾಡಿಸ್ತಾ ಇದ್ದಾರೆ. ನಮ್ಮ ಮನೆಯವರಿದ್ದರೆ ನಾನೇನು ಊಟ ಮಾಡಿಸೋದು ಬೇಡ, ಅವರ ಅಪ್ಪನೇ ಊಟ ಮಾಡಿಸ್ಬೇಕು, ಇಲ್ಲಾಂದರೆ ಅವನು ಊಟನೇ ಮಾಡಲ್ಲ. ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ನಾನು ಇದನ್ನ ಚಿಕನ್ ಸಾರು ಜೊತೆಗೆ ಕಡುಬನ್ನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ ಊಟ ಮಾಡೋಣ. ನಮ್ಮ ಮನೇಲಿ ಚಿಕನ್ ಸಾರು ಕಡುಬು.
ನಿಮ್ಮನ್ನೆಲ್ಲ ಕರಿತಾ ಇದ್ದೀನಿ, ಬನ್ನಿ ಊಟ ಮಾಡೋಣ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ನಮ್ಮನೇಲಂತೂ ನಾವು ಮಾಡ್ತಾನೆ ಇರ್ತೀವಿ. ಚಿಕನ್ ತಂದಿದ್ದ ನನಗೆ ಕಡುಬು ಅಂದರೆ ತುಂಬ ಇಷ್ಟ. ನಾನು ಮಾಡ್ತಾನೆ ಇರ್ತೀನಿ. ನಿಜವಾಗ್ಲೂ ಶ್ರೀಮಂತರ ಮನೆ ನೋಟ ಚೆಂದ, ಬಡವ್ರ ಮನೆ ಊಟ ಚೆಂದ ಅಂತಾರಲ್ಲ, ಅದು ನಿಜವಾಗ್ಲೂ ಸತ್ಯ. ನಿಜವಾಗ್ಲೂ ಎಲ್ಲೇ ಇದ್ದರೂ ಜೀವನ ಮಾತ್ರ ತುಂಬ ಚಿಕ್ಕದು. ಹಾಗಾಗಿ ನಾವು ಕೂಡ ಈ ಥರನೇ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಬಾಯ್.